ನೋಡಿಲ್ಲ ಮೇಡಮ್ ಫಿಲ್ಮ್. ನಾವು 45 ಹೋಗ್ತೀವಿ. ಡೆವಿಲ್ ಮೂವಿ ಏನಿಲ್ಲ ಮೇಡಮ್, ಅವ್ರ ಮೂವಿ ಅವ್ರ ಅಭಿಮಾನಿಗಳು ಅವ್ರು ನೋಡ್ತಾರೆ, ಇವ್ರ ಅಭಿಮಾನಿಗಳು ಇವ್ರು ನೋಡ್ತಾರೆ 100%. ನಾವು ಬೇಕಾದ್ರೆ ಹೋಗಿ ನಮ್ಮ ಸಂಘ ಇದೆ ದರ್ಶನ ಸಂಘ ಅಂತ, ನಾವು ಹೋಗಿ ಗಲಾಟೆ ಮಾಡಿ ಹಾಕ್ಸಿ ಮೇಡಮ್. ಇಷ್ಟು ದಿವಸ ಅವ್ರ ದುಡ್ಡಲ್ಲಿ ಇದು ಮಾಡ್ತಾ ಇದಾರಲ್ವ ಮೇಡಮ್, ದುಡ್ಡು ತಿಂದಿಲ್ಲ ಮೇಡಮ್ ಅವ್ರ ಫಿಲ್ಮಲ್ಲಿ. ಇವಾಗ ಹೊಸ ಫಿಲ್ಮ್ ಬಂದು ಹಳೆ ಫಿಲ್ಮ್ಗೆ ತಪ್ಪು ಮೇಡಮ್. ಅವ್ರದ್ದು ಒಂದು ವಾರ ಹೋಗ್ತಾರೆ ಪ್ರದೀಪ್ ಅಂತ. ಸ್ಯಾಂಡಲ್ವುಡ್ ಅಲ್ಲಿ ಈ ಬಾರಿ ಸಿಕ್ಕಾಪಟ್ಟೆ ಮೂವಿ ರಿಲೀಸ್ ಆಗಿದೆ. ಹೌದು, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಡಿವಿಲ್ ಮೂವಿ ಚೆನ್ನಾಗಿದೆ. ನೋಡಿದ್ರಾ? ಹಾಂ ನೋಡಿ, 3 ಸಲ ನೋಡಿದ್ದೀನಿ. ಒಂದು ನೋಡ್ಬಿಟ್ರಾ? ಹಾಂ ಓಕೆ, ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಸ್ಟೋರಿ. ಒಂದು ರಾಜಕೀಯದ ಬಗ್ಗೆ ತೆಗೆದವ್ರೆ, ಮತ್ತು ಫ್ಯಾಮಿಲಿ ಅಂತ ಕೂತ್ಕೊಂಡು ನೋಡೋಂಥ ಫಿಲಮ್ ತೆಗೆದಿದ್ದಾರೆ. ಡಬಲ್ ಆಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ ಮೇಡಮ್. ಅವ್ರು ಡಬಲ್ ಆ್ಯಕ್ಟಿಂಗಲ್ಲಿ ಅವ್ರ ಮಗನೇ ಆ್ಯಕ್ಟಿಂಗ್ ಮಾಡಿರೋದಂತೆ, ನಮ್ಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು. ಡೂಪ್ ಅಂತ ಏನೋ ಹೇಳಿದ್ರು. ಅದೇ ಡಬಲ್ ಆ್ಯಕ್ಟಿಂಗಲ್ಲಿ ಡೂಪಲ್ಲಿ ಅವ್ರ ಮಗನಿಗೆ ಮೊಕಡ ಹಾಕಿ ಇದು ಮಾಡಿರೋದಂತೆ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅವರಿಬ್ಬರೂ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಸ್ವಲ್ಪ ನೆಕ್ಸ್ಟ್ ಪಾರ್ಟ್ 2 ತೆಗಿಬೋದು, ತೆಗಿಲಿ ಅಂತ ನಾವು ಹಾರೈಸ್ತೀವಿ. ಇನ್ನು ಇವತ್ತು 45 ಮತ್ತೆ ಮಾರ್ಕ್ ಎರಡೂ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನಾವು ನೋಡಿಲ್ಲ ಮೇಡಮ್ ಫಿಲ್ಮು. ನಾವು 45 ಹೋಗ್ತೀವಿ. ಡೆವಿಲ್ ಮೂವಿ ಏನಿಲ್ಲ ಮೇಡಮ್, ಅವ್ರ ಮೂವಿ ಅವ್ರ ಅಭಿಮಾನಿಗಳು ಅವ್ರು ನೋಡ್ತಾರೆ, ಇವ್ರ ಅಭಿಮಾನಿಗಳು ಇವ್ರು ನೋಡ್ತಾರೆ 100%. ಇರಲ್ಲ ಅಂತ ಹೇಳ್ತಿದಾರಲ್ಲ. ಇಲ್ಲ ಮೇಡಮ್, ಹಾಕಿ ಒಂದು ತೆಗ್ದಿದ್ದಾರೆ ಅಂದರೆ ಸ್ಟ್ರೈಕ್ ಮಾಡಿ ಹಾಕ್ಸ್ತಾರೆ ಮೇಡಮ್. ನೋಡಿ ಮೇಡಮ್, ಇವತ್ತು ಅವ್ರ ಫಿಲಮ್ ರಿಲೀಸ್ ಆಗಿದೆ ಅಂತ ಹೊಸ ಫಿಲ್ಮ್ಗೆ ಇದು ಮಾಡಿದ್ದಾರೆ. ನಾವು ಬೇಕಾದ್ರೆ ಹೋಗಿ ನಮ್ಮ ಸಂಘ ಇದೆ ದರ್ಶನ ಸಂಘ ಅಂತ, ನಾವು ಹೋಗಿ ಗಲಾಟೆ ಮಾಡಿ ಹಾಕ್ಸ್ತೀವಿ ಮೇಡಮ್. ನೀವು ಗಲಾಟೆನಾದ್ರೂ ಮಾಡಿ ಹಾಕ್ಸ್ತೀವಿ ಮೇಡಮ್. ಗಲಾಟೆ ಮಾಡಿನೇ ಹಾಕಿ. ಯಾಕೆ ಇಷ್ಟು ದಿವಸ ಅವ್ರ ದುಡ್ಡಲ್ಲಿ ಇದು ಮಾಡ್ತಾ ಇದ್ದಾರಲ್ವ ಮೇಡಮ್, ದುಡ್ಡು ತಿಂದಿಲ್ಲ ಮೇಡಮ್ ಅವ್ರ ಫಿಲ್ಮಲ್ಲಿ. ಇವಾಗ ಅವ್ರು ಹೊಸ ಫಿಲ್ಮ್ ಬಂದು ಹಳೆ ಫಿಲ್ಮ್ ತೆಗೆ ತಪ್ಪು ಮೇಡಮ್. ಅವ್ರದ್ದು ಒಂದು ವಾರ ಓಡಿಸ್ಲೇಬೇಕು. ಅಂದ್ರೆ ಮೈಸೂರಲ್ಲಿ ಆಲ್ರೆಡಿ ಸಂಪೂರ್ಣವಾಗಿ ಮೂವಿನ ತೆಗ್ದಿದ್ದಾರೆ. ಇದ್ರ 3 ಥಿಯೇಟರಲ್ಲಿ ತೆಗ್ದಿದ್ದಾರೆ. ಅದೇ ಮೇಡಮ್, ಅದು ಹೇಳ್ತಿದ್ವಲ್ಲ, ನಮ್ಮ ಸಂಘ ಅಂತ ಇರುತ್ತೆ ದರ್ಶನ ಸಂಘದ್ದು, ಎಲ್ಲ ಹೋಗಿ ನಾವು ಮಾತಾಡಿ ಥಿಯೇಟ್ರ್ ಮ್ಯಾನೇಜರ್ಗೆಲ್ಲ ಮಾತಾಡಿ ಹಾಕ್ಸಿ ಮೇಡಮ್. ಒಂದು ಶೋ ಹಾಕ್ತೀವಿ. ತುಂಬ ಇಷ್ಟ ಮೇಡಮ್ ನಮ್ಗೆ ಅವ್ರದ್ದು. ಅವ್ರು ಕಷ್ಟದಿಂದ ಬಂದು ಬೆಳೆದು ಇವಾಗ ಗಂಟನೂ 25 ವರ್ಷ ಸಾಧನೆ ಮಾಡಿ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಇದಕ್ಕೆ ಹಸುಗಳದ್ದು ಇದೆಯಲ್ಲ ಅವ್ರಿಗೆಲ್ಲ ಮಾಡ್ತಾರೆ. ವೃದ್ಧಾಶ್ರಮದವ್ರು ಕೂಡ ದುಡ್ಡೆಲ್ಲ ಹೆಲ್ಪ್ ಮಾಡ್ತಾರೆ. ವರ್ಷಕ್ಕೆ 2 ರಿಂದ 3 ಕೋಟಿ ಅವ್ರ ಮನೆ ಮುಂದೆ ಬಡವರು ಅಂತ ಹುಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ರಿಗೂ ಇದು ಮಾಡ್ತಾರೆ, ತ್ಯಾಗ ಮಾಡಿಕೊಡ್ತಾರೆ. ಟ್ರಯಲ್ ನಡೀತಾ ಇದೆ ಹಾಂ ಮೇಡಮ್. ಆ ಕೇಸ್ ಬಗ್ಗೆ ಏನಾಗ್ಬೋದು? ಮೇಡಮ್ ರಿಲೀಸ್ ಆಗ್ತಾರೆ ಮೇಡಮ್, ಜನವರಿ ತಿಂಗಳೊಳಗಡೆ ರಿಲೀಸ್ ಆಗ್ತಾರೆ ನೋಡಿ ಮೇಡಮ್. ಬರ್ತಾರಾ? ಬಾಸ್ ಪಕ್ಕಾ ಬರ್ತಾರೆ ಮೇಡಮ್, 100%. ಓ ಮೇಡಮ್, 100% ಪಕ್ಕಾ ಬರ್ತಾರೆ ನಿಮ್ಗೆ ಏನು ಅನ್ಸುತ್ತೆ ಆ ಕೇಸಲ್ಲಿ? ಮೇಡಮ್. ಅವ್ರು ತಪ್ಪು ಮಾಡಿಲ್ಲ ಮೇಡಮ್, ಹೊಡೆದಿರ್ಬೋದು 2 ಡೇಟು. ಹೊಡೆದಾದ್ಮೇಲೆ ಅವ್ರಿಗೆ ಕೆಟ್ಟ ಹೆಸರು ಬರ್ಸ್ಬೇಕು ಅಂತ ಅಂದ್ಬಿಟ್ಟು ಬೇರೆಯವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಮೇಡಮ್. ನಮ್ಮ ಅವ್ರು ಬರಲಿ, ಜೈ ಡಿ ಬಾಸ್ ಅಂತ ಹೇಳ್ತೀವಿ ಡೆವಿಲ್ ಮೂವಿ ಇನ್ನು ಎಷ್ಟು ದಿನ ಓಡ್ಬೋದು? ಮೇಡಮ್. ಇನ್ನು 50 ಡೇಸ್ ಮಾತ್ರ ಪಕ್ಕಾ ಓಡುತ್ತೆ ಮೇಡಮ್. ಓಕೆ, ಅಂದ್ರೆ ಇವತ್ತು 2 ಮೂವಿ ರಿಲೀಸ್ ಆಗಿದೆ. ಹಾಂ ಮೇಡಮ್. ಎರಡರ ಮಧ್ಯೆ ಅಂದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಏನಾಗುತ್ತೆ? 45 ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸುದೀಪ್ ಅವ್ರದ್ದು ನಾವು ಯಾರು ಏನು ಮಾತು ಹೇಳಿಲ್ಲ.